ಸವಣೂರು ತಾಲೂಕು ಕೃಷಿ ಇಲಾಖೆಯ ಆವರಣದಲ್ಲಿ ಸರ್ಕಾರದಿಂದ ಸಿಗುವ ಬಿತ್ತನೆ ಬೀಜ ವಿತರಣೆಗೆ ಅಧಿಕೃತವಾಗಿ ಚಾಲನೆ ದೊರೆಯಿತು. ಪಂಚ ಗ್ಯಾರಂಟಿ ಸಮಿತಿಯ ತಾಲೂಕು ಘಟಕದ ಅಧ್ಯಕ್ಷರಾದ ಸುಭಾಷ್ ಮಜ್ಗಿ ಹಾಗೂ ತಾಲೂಕು ಕೃಷಿ ಇಲಾಖೆಯ ನಿರ್ದೇಶಕರ ಜಂಟಿ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ತಾಲೂಕು ಪಂಚಾಯತಿ ಕೆಡಿಪಿ ನಾಮನಿರ್ದೇಶಿತ ಸದಸ್ಯರಾದ ನವೀನ್ ಬಂಡಿವಡ್ಡರ್, ಪಂಚಪ್ಪ ತೋಲಾ ಕೊಪ್ಪದ್, ರವಿ ಕರಿಗರ್ ಹಾಗೂ ಗ್ಯಾರಂಟಿ ಸಮಿತಿಯ ಸದಸ್ಯರಾದ ಗುರಪ್ಪ ಅಕ್ಕಿ ಸೇರಿದಂತೆ ಪ್ರಮುಖ ಗಣ್ಯರು ಮತ್ತು ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ತೌಶಿಫ್ ಸೂರುಣಿಗೆ. ಅದು ಸುಮ್ಮನೆ ಅನಾವಶ್ಯಕವಾಗಿ ಕೆಲವೊಂದು ಜನ ಉದ್ದೇಶಪೂರ್ವಕದಿಂದ ಮಾಡ್ಯಾರ. ಯಾಕಂದರೆ ಏನು ಒಳ್ಳೆ ಮುಂಗಾರು ಮಳೆ ಬಂದಿದ್ದರಿಂದ ಈ ಉತ್ಸಾಹದಿಂದ ನಮ್ಮ ಸರ್ಕಾರ ವ್ಯವಸ್ಥಿತವಾಗಿ ರೈತರಿಗೆ ಏನು ವ್ಯವಸ್ಥಿತವಾಗಿ ಏನು ಬೇಕು ಎಲ್ಲ ಬೀಜ ಮತ್ತು ಬೀಜದ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಸಂಪೂರ್ಣವಾಗಿ ಬೀಜ ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಆದರೆ ಸಮಾಧಾನದಿಂದ ರೈತರೆಲ್ಲರೂ ಬಾಳೆ ಕುಚ್ಕೊಂಡು ಒಂದು ಬೀಜವನ್ನು ತೆಗೆದುಕೊಳ್ತಾ ಇದ್ದರು. ಆ ಸಮಯದಲ್ಲಿ ನಮ್ಮ ಶಾಸಕರ ಒಂದು ಅನುಪಸ್ಥಿತಿಯಲ್ಲಿ ಇವತ್ತು ನಾವು ಸಂಬಂಧಪಟ್ಟಂಥ ಎಲ್ಲ ನಾಮನಿರ್ದೇಶಿತ ಸದಸ್ಯರು ಮತ್ತು ನಮ್ಮ ಪಕ್ಷದ ಹಿರಿಯ ಮುಖಂಡರಾದಂಥ ಎಂ ಪಠಾಣ್ರವರು ಸಾಂಕೇತಿಕವಾಗಿ ಒಂದು ಬೀಜ ವಿತರಣೆ ಕಾರ್ಯಕ್ರಮಕ್ಕೆ ನಾವು ಕೃಷಿ ಇಲಾಖೆಗೆ ಆಗಮಿಸಿದ್ವಿ. ಆ ಸಮಯದಲ್ಲಿ ಯಾವುದೇ ರೀತಿಯ ಒಂದು ತಿಳಿಯಾದ ವಾತಾವರಣದಿಂದ ಶಾಂತ ರೀತಿಯಾಗಿ ರೈತರು ಬೀಜವನ್ನು ತೆಗೆದುಕೊಳ್ತಾ ಇದ್ದರು. ಆದರೆ ಕೆಲವೊಂದಿಷ್ಟು ಜನ ಒಂದು ಬೆರಳೆಣಿಕೆಯ ಜನ ಉದ್ದೇಶಪೂರ್ವಕವಾಗಿ ಸುಮ್ಮನೆ ಇಲ್ಲಿ ಆ ವಾತಾವರಣವನ್ನು ತಿಳಿ ವಾತಾವರಣವನ್ನು ಕೆಡಿಸಬೇಕಂತಕ್ಕಂಥ ಉದ್ದೇಶ ಇಟ್ಕೊಂಡಲ್ಲಿ ಸುಮ್ಮನೆ ಗೊಂದಲ ವಾತಾವರಣವನ್ನು ಮಾಡಿದರು. ಆ ರೀತಿ ಯಾರೂ ಸಹಿತ ಉದ್ದೇಶಪೂರ್ವಕವಾಗಿ ಮಾಡಬಾರ್ದು. ಇವತ್ತೇನು ಸರ್ಕಾರ ಒಂದು ವ್ಯವಸ್ಥಿತವಾಗಿ ಏನು ಕೊಡ್ತಾ ಇದೆ, ರೈತರಿಗೆ ಸಮರ್ಪಕವಾಗಿ ಮುಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೈತಿ. ಆ ವ್ಯವಸ್ಥೆಯಲ್ಲಿ ಉದ್ದೇಶಪೂರ್ವಕವಾಗಿ ಏನಾದರೂ ಪಕ್ಷ ಏನಾದರೂ ಮಾಡಿ ಅದನ್ನು ಕೆಡಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬಾರ್ದು. ನಮ್ಮ ರೈತರೆಲ್ಲರೂ ಶಾಂತ ರೀತಿಯಿಂದ ತೆಗೆದುಕೊಳ್ತಾ ಇದ್ದಾರೆ. ರೈತರು ಯಾರೂ ಅಲ್ಲಿ ಯಾವುದೇ ರೀತಿಯ ಗೊಂದಲವನ್ನು ಮಾಡದೆ ಅವರು ಎಕ್ಯುರೇಟ್ ಟೈಮ್ಗೆ ಮತ್ತು ಬೀಜ ಗೊಬ್ಬರ ಕೊಡ್ತಕ್ಕಂಥ ವ್ಯವಸ್ಥೆಗೆ ಸಹಿತ ನಾವು ಅಧಿಕಾರಿಗಳಿಗೆ ನಿಮ್ಮ ಟೈಮಿಗೆ ನೀವೆಲ್ಲ ವಿತರಣೆ ಮಾಡಿರಿ, ಬಂದ ನಂತರ ನಾವು ಸಾಂಕೇತಿಕವಾಗಿ ಅದನ್ನು ವಿತರಣೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ಆ ರೀತಿ ಚಾಲನೆ ನಡೆದಿರ್ತದೆ. ಆದರೆ ಏನು ಉದ್ದೇಶಪೂರ್ವಕವಾಗಿ ಮಾಡಿದಲ್ಲ ಅಂತ ನಾವು ಕಿವಿ ಕೊಡದೆ ಎಲ್ಲ ರೈತರು ಶಾಂತ ರೀತಿಯಾಗಿ ನಮಗೆಲ್ಲ ಬೀಜ ಗೊಬ್ಬರದ ವ್ಯವಸ್ಥೆ ಎಲ್ಲರಿಗೂ ಮುಡ್ತೇವೆ. ಎಲ್ಲರಿಗೂ ಒಂದು ಸರ್ಕಾರ ವ್ಯವಸ್ಥಿತವಾದಂಥ ಒಂದು ದಾಸ್ತಾನವನ್ನು ಮಾಡಿಕೊಂಡಿದೆ. ನಮಗೆ ಸಂಪೂರ್ಣವಾಗಿ ಮುಗಿಸ್ತಕ್ಕಂಥ ವ್ಯವಸ್ಥೆ ಸರ್ಕಾರದ ಮೇಲಿದೆ, ಮಾಡ್ತೈತಿ. ಅದಕ್ಕೆ ತಾವು ಯಾರ ಮಾತಿಗೆ ಕಿವಿ ಕೊಡದೆ ಶಾಂತ ರೀತಿಯಿಂದ ಬೀಜವನ್ನು ತೆಗೆದುಕೊಳ್ಬೇಕಂತಕ್ಕಂಥ ವಿನಂತಿಯನ್ನು ನಾನು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ರೈತರಲ್ಲಿ ಒಂದು ಮನವಿಯನ್ನು ಮಾಡ್ತೇವೆ. ರೈತರಿಗೆ ಮುಗಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದೆ. ಸಾಕಷ್ಟು ದಾಸ್ತಾನ ಏನು ಸಾಕಿ ಯಾವುದೇ ರೀತಿ ಬಂದಾಗಲ್ಲ, ಶಾಂತ ರೀತಿಯಿಂದ ಒಂದು ತೆಗೆದುಕೊಳ್ತಕ್ಕಂಥ ಒಂದು ವಿನಂತಿ. ಹಿರಿಯ ಶಾಸಕರು ನೀವೆಲ್ಲ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಿದ್ದೀರಿ ಮತ್ತು ನಾಮನಿರ್ದೇಶಿತ ಕೆಡಿಪಿ ಸದಸ್ಯರಿದ್ದೀರಿ. ಎಲ್ಲರೂ ಸೇರಿ ತಾಲೂಕಿನೆಲ್ಲ ಒಂದು ನಾಮನಿರ್ದೇಶಿತ ಸದಸ್ಯರು ಮತ್ತು ಎಲ್ಲರೂ ಸೇರಿ ನೀವು ಅದನ್ನು ವಿತರಣೆಯನ್ನು ಮಾಡಿರಿ ಅಂತಕ್ಕಂಥ ಮಾತನ್ನು ಶಾಸಕರು. ನಮಸ್ಕಾರ. ಇವತ್ತಿನ ದಿನ ಈ ವರ್ಷದ ಒಂದು ಮುಂಗಾರು ಹಂಗಾಮಿನ ಬಿತ್ತನೆ ಕಾರ್ಯಕ್ರಮ ಏನು ಅತ್ಯಂತ ಉತ್ತಮವಾದಂಥ ಮಳೆ ನಲ್ಲಿ ಹಾಗೂ ಜಿಲ್ಲೆಯಲ್ಲಿ ಆಗಿದೆ. ಇಂತಹ ಸಂದರ್ಭದಲ್ಲಿ ಈ ಒಂದು ಸವಣೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಬೇಡಿಕೆ ಇರತಕ್ಕಂಥ ಒಂದು ಸೋಯಾಬೀನ್ ಬೀಜಗಳಿಗೆ ಅತಿ ಹೆಚ್ಚು ಬೇಡಿಕೆ ಇದೆ. ಅಂಥ ಸಂದರ್ಭದಲ್ಲಿ ಈಗಾಗಲೇ ಸುಮಾರು ತಿಂಗಳುಗಳಿಂದ ಕೃಷಿ ಇಲಾಖೆಯವರು ಮತ್ತು ಸರ್ಕಾರದ ವತಿಯಿಂದ ಸಾಕಷ್ಟು ಬೀಜಗಳನ್ನು ದಾಸ್ತಾನು ಮಾಡಿಟ್ಟಿದ್ದಾರೆ. ಆದರೆ ವಿತರಣೆಯ ಕಾರ್ಯಕ್ರಮ ಇವತ್ತು ಪ್ರಾರಂಭವಾಗಿತ್ತು. ಆ ಒಂದು ಸಂದರ್ಭದಲ್ಲಿ ನಮ್ಮ ಶಾಸಕರ ಅನುಪಸ್ಥಿತಿಯಲ್ಲಿ ನಾವೆಲ್ಲ ನಾಮನಿರ್ದೇಶಿತ ಸದಸ್ಯರು ಹಾಗೂ ನಮ್ಮ ಪಕ್ಷದ ಎಲ್ಲ ಹಿರಿಯರು ಮುಖಂಡರು ಕೂಡಿಕೊಂಡು ಅವರ ಅನುಮತಿಯ ಮೇರೆಗೆ ಸಾಂಕೇತಿಕವಾಗಿ ಆ ಇಲಾಖೆಯವರ ಒಂದು ನಿಯಮವನ್ನು ನಾವು ಪಾಲಿಸಿ ಇವತ್ತು ವಿತರಣೆ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಭಾಳಷ್ಟು ಹುರುಪಿನಿಂದ ಬೀಜಗಳನ್ನು ತೆಗೆದುಕೊಂಡು ಹೋಗ್ತಾಯಿದ್ರು. ಆದರೆ ಕೆಲವೊಂದಿಷ್ಟು ದುಷ್ಟ ಶಕ್ತಿಗಳು ಅಲ್ಲಿ ಬಂದು ನಾವು ಪಕ್ಷ ಯಾವುದಾದ್ರೂ ಮಾಡೋಣ, ಬಟ್ ರಾಜಕೀಯ ಯಾವುದಾದ್ರೂ ಮಾಡೋಣ, ಬಟ್ ರೈತರ ಜೀವನದಲ್ಲಿ ಯಾರೂ ಕೂಡ ರಾಜಕಾರಣ ಮಾಡಬಾರ್ದು. ಅಂಥ ಸಂದರ್ಭದಲ್ಲಿ ಇವತ್ತಿನ ದಿನ ಕೆಲವೊಂದಿಷ್ಟು ವಿರೋಧ ಪಕ್ಷದ ನಾಯಕರು ಬಂದು ಆ ಒಂದು ತಿಳಿಯಾದಂತಹ ಒಳ್ಳೆಯ ವಾತಾವರಣದಲ್ಲಿ ಬೀಜಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥ ಸಂದರ್ಭದಲ್ಲಿ ಬಂದು ಬೀಜಗಳನ್ನು ಇಲ್ಲ ಅಥವಾ ಬೀಜಗಳನ್ನು ಸರಿಯಾಗಿ ವಿತರಣೆ ಮಾಡ್ತಾ ಇಲ್ಲ ಅನ್ನುವಂಥ ಅಭಾವವನ್ನು ಸೃಷ್ಟಿ ಮಾಡಿ ಆ ಒಂದು ವಾತಾವರಣವನ್ನು ಕೆಡಿಸುವಂಥ ಕೆಲಸವನ್ನು ಮಾಡಿದರು. ದಯಮಾಡಿ ನಮಗೂ ಕೂಡ ವಿನಂತಿಯನ್ನು ಮಾಡಿಕೊಳ್ತೇನೆ. ನಾವೆಲ್ಲ ರೈತರ ಮಕ್ಕಳಾಗಿರಬೇಕು ವಿನಃ ನಾವು ರೈತರ ಜೀವನದಲ್ಲಿ ರಾಜಕಾರಣ ಮಾಡುವಂಥ ಕೆಲಸವನ್ನು ಮಾಡಬೇಡ್ರಿ. ಇನ್ನೊಂದು ನಮ್ಮ ತಾಲೂಕಿನ ಎಲ್ಲ ರೈತ ಬಾಂಧವರಲ್ಲಿ ಕೈ ಮುಗಿದು ಕೇಳ್ಕೊಳ್ಳೋದು ಏನಂತಂದರೆ ಬೀಜಗಳು ಸಾಕಷ್ಟಿದೆ. ಈಗಾಗಲೇ ನಾವು ಇಲಾಖೆಯ ಅಧಿಕಾರಿಗಳ ಹತ್ರ ಮಾಹಿತಿಯನ್ನು ತೆಗೆದುಕೊಂಡಿದ್ದೇವೆ. ಆದರೆ
ಈ ರೈತರಿಗೆ ಸ್ವಲ್ಪ ಶಾಂತ ರೀತಿಯಿಂದ ಸಮಾಧಾನದಿಂದ ತಾವು ಬೀಜಗಳನ್ನು ತೆಗೆದುಕೊಂಡು ಹೋಗಿ ತಮ್ಮ ಹೊಲದಲ್ಲಿ ಬಿತ್ತನೆ ಮಾಡಿರಿ. ದಯಮಾಡಿ ಈ ಒಂದು ಬಿತ್ತನೆಯ ಬೀಜ ನಿಮ್ಮ ಜೀವನದ ಒಂದು ಉಜ್ವಲ ಭವಿಷ್ಯ ಆಗಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಾನು ಈಗ ನಮ್ಮ ತಾಲೂಕಿನಲ್ಲಿ ಸುಮಾರು 4 ಕೇಂದ್ರಗಳಲ್ಲಿ ಬಿತ್ತನೆ ಬೀಜವನ್ನು ವಿತರಣೆ ಮಾಡ್ತಾ ಇದ್ದಾರೆ. ಕೇವಲ ಒಂದೇ ಕ್ಷೇತ್ರ ಕಡೆಗೆ ಮಾಡಿದರೆ ಭಾಳಷ್ಟು ಗದ್ದಲ ಆಗ್ತೈತೆ ಅನ್ನೋ ಒಂದು ಕಾರಣದಿಂದ ತೌರ್ಮೆಳ್ಳಿ ಮತ್ತು ಹುಳಿಕುಪ್ಪಿ ಹಾಗೂ ಟೌನ್ನಲ್ಲಿ ಕೂಡ ಇದು ಕಡಕೋಳ ಏನಿರುತ್ತಲ್ಲ ಹತ್ತಿಮುತ್ತೂರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಏಕಕಾಲಕ್ಕೆ ಮಳೆ ಆದಂಥ ಸಂದರ್ಭದಲ್ಲಿ ಎಲ್ಲ ರೈತರು ಕೂಡ ಅದಕ್ಕೆ ತಕ್ಕಂತೆ ಬಿತ್ತಬೇಕನ್ನುವಂಥ ಒಂದು ಆಶಾಭಾವನೆಯಿಂದ ಅವರು ಆ ರೀತಿ ಪಾಳೆಯಲ್ಲಿ ನಿಂತ್ಕೊಂಡು ತಗೊಳ್ಳೋ ಹೊತ್ನಾಗ ಅವರ ಮನಸ್ಸನ್ನು ಕಲ್ಪುವಂಥ ಕೆಲಸವನ್ನು ಇವರು ಮಾಡಿದ್ದಾರೆ. ದಯಮಾಡಿ ಮುಂದಾದರೂ ಕೂಡ ಆ ರೀತಿ ಮಾಡಬೇಡಿ. ಯಾವುದೇ ಪರಿಸ್ಥಿತಿ ಒಳಗೂ ಕೂಡ ನಿಮಗೆ ಪ್ರತಿಯೊಬ್ಬರಿಗೂ ಕೂಡ ಬೀಜ ಸಮರ್ಪಕವಾಗಿ ಮುಟ್ತದೆ ಅನ್ನುವಂಥ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ.